ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ GDS ಅಪ್ಡೇಟ್ ಬಗ್ಗೆ ತುಂಬಾ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಬ್ರೋ GDS ಅಪ್ಲಿಕೇಶನ್ ಬಂದ್ಬಿಟ್ಟು ಯಾವಾಗ ಸ್ಟಾರ್ಟ್ ಆಗುತ್ತೆ? ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮ್ಗೆ ಅಪ್ಡೇಟ್ ಕೊಟ್ಟಿದ್ದೆ, 31ನೇ ತಾರೀಕು ನಿಮ್ಗೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. 30 ಅಥವಾ 31ನೇ ತಾರೀಕು ಎರಡು ಡೇಟ್ ನಲ್ಲಿ ಯಾವಾಗ ಬೇಕಾದ್ರೂ ಕೂಡ ಅವ್ರ ಅಪ್ಲಿಕೇಶನ್ ಓಪನ್ ಮಾಡಬಹುದು. ಮತ್ತೆ ತುಂಬಾ ಜನ ಕೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ, ಬ್ರೋ ಕಂಪ್ಯೂಟರ್ ಸರ್ಟಿಫಿಕೇಟ್ ಮತ್ತೆ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಮ್ಯಾಂಡೇಟರಿನ, ಅದು ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. ಸೊ ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲೂ ಕೂಡ ತುಂಬಾ ಯೂಸ್ ಆಗುತ್ತೆ. ಈ ಸತಿ ಎರಡು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ಲಾಸ್ಟ್ ಸತಿ ತರಾನೇ ಪ್ರೀವಿಯಸ್ ಇಯರ್ ತರಾನೇ ಎರಡು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ 1 and 2 ಅಂತ ಹೇಳಿ ಎರಡು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ 1 ನಲ್ಲಿ ನೀವೇನ್ ಸಬ್ಮಿಟ್ ಮಾಡಿರ್ತೀರೋ ಲಾಸ್ಟ್ ಅಲ್ಲಿ ಒಂದು ರಿಪೋರ್ಟ್ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನ್ ತಗೊಂಡ್ ಬರ್ಬೇಕು ಅಂತಾನು ಕೂಡ ನೆಕ್ಸ್ಟ್ ಸತಿಗೆ ಅವರೇ ಹೇಳಿರ್ತಾರೆ. ಅದನ್ನ ತಗೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ 2 ನಲ್ಲಿ ಅಟೆಂಡ್ ಆಗ್ಬೇಕಾಗುತ್ತೆ. ಸೊ ಪ್ರತಿ ಸತಿನೂ ಕೂಡ ಒಂದೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇತ್ತು. ಅಲ್ಲಿ ತುಂಬಾ ಜನ ಬಂದು ಮೋಸ ಮಾಡ್ತಿದ್ರು ಅಲ್ಲಿರೋರೆಲ್ಲನೂ ಕೂಡ. ಸೊ ಹಂಗಾಗಿ ಈ ಸತಿ ಇಬ್ರಿಬ್ರು ನಿಮ್ಗೆ ಇಲ್ಲಿ ವೆರಿಫಿಕೇಶನ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಹಂಗಾಗಿ ಎರಡು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಇಬ್ರು ವೆರಿಫೈ ಮಾಡೋದ್ರಿಂದ ಈಸಿಯಾಗಿ ನೀವು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೋಬಹುದು. ಸೊ ಈ ರೀತಿ ಇರುತ್ತೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರನ್ನು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಟೆಂಡ್ ಮಾಡಿ, ಎರಡು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಟೆಂಡ್ ಮಾಡಿ ನೀವು ಕೆಲಸನ ತಗೋಬಹುದು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದ ತಕ್ಷಣ ಮುಗೀತು ಅಷ್ಟೇ, ಜಾಯ್ನಿಂಗ್ ಲೆಟರ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಜನ ಕ್ಯಾಟಗರಿ ವೈಸ್ ಕಟ್ ಆಫ್ ಹೇಳಿ ಅಂತ ಹೇಳ್ತಿದ್ದಾರೆ. ಬಟ್ ನಿಮ್ಗೆ ಇಲ್ಲಿ 31st ಅಂತ ಹೇಳ್ಬಿಟ್ಟು ಒಂದು ಕನ್ಫರ್ಮೇಶನ್ ಸಿಗ್ತಿದೆ ಅಂತಾನೆ ಹೇಳ್ಬೋದು. ಒಂದು 31st ಬಂದ್ಬಿಟ್ಟು ಬಂದಿದ ತಕ್ಷಣ ಅಪ್ಲಿಕೇಶನ್ ನಾನು ನಿಮ್ಗೆ ಡೈರೆಕ್ಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ, ಯಾವ ಒಂದು ಕ್ಯಾಟಗರಿಗೆ ಯಾವ ಒಂದು ಡಿವಿಷನ್ ಹಾಕಿದ್ರೆ ಬೇಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೆಲಸ. ಸೊ ಹಂಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಪ್ರತಿ ದಿವಸನೂ ಕೂಡ ನಾನು ನಿಮ್ಗೆ ಹೊಸವಾಗಿರುವಂತ ಒಂದು ಅಪ್ಡೇಟ್ಗಳು GDS ಬಗ್ಗೆ ತಿಳಿಸ್ಕೊಡ್ತಿರ್ತೀನಿ. ಓಕೆನಾ? ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನ ಡೌಟ್ ಇತ್ತು ಅಂತ ಹೇಳೋದಾದ್ರೆ ಕಮೆಂಟ್ಸ್ ಮಾಡಿ. ಕಂಪ್ಯೂಟರ್ ಸರ್ಟಿಫಿಕೇಟ್ ಮತ್ತೆ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನೋ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲೂ ಕೂಡ ತುಂಬಾ ಮ್ಯಾಂಡೇಟರಿ ಆಗುತ್ತೆ. ಅದಕ್ಕಿಂತ ಮುಂಚೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಂಚೆ ಅಪ್ಲೈ ಮಾಡೋಕ್ಕೂ ಕೂಡ ಈ ಸತಿ ನನ್ನ ರೂಲ್ಸ್ ತಗೊಂಬಂದ್ರು ಅಂತ ಹೇಳೋದಾದ್ರೆ ಆ ಒಂದು ಕಾಪಿನ ನೀವು ಕ್ಲಿಕ್ ಮಾಡಿಕೊಂಡು ಏನ್ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಆಸ್ಪತ್ರೆನಲ್ಲಿ ಕೊಡ್ತಾರೆ, ಫಿಟ್ ಆಗಿದ್ದೀರಾ ಅಂತ ಹೇಳಿ. ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಕಂಪ್ಯೂಟರ್ ಕ್ಲಾಸ್ಗಳಲ್ಲಿ ಕೊಡ್ತಾರೆ. ಅದನ್ನ ನೀವು ಒಂದು ಸರ್ಟಿಫಿಕೇಟ್ ನ ಇಟ್ಕೋಬೇಕಾಗುತ್ತೆ. ಅದನ್ನ ಫೋಟೋ ತಗೊಂಡು ನೀವು ಸೀಲು ಸೈನ್ ಎಲ್ಲ ಇರಬೇಕಾಗುತ್ತೆ. ಅದನ್ನ ಫೋಟೋ ತಗೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅದರ ಒಂದು ಅಪ್ಲೈ ಡೀಟೇಲ್ಸ್ ಇನ್ನ ಬಂದಿಲ್ಲ, ನೋಡೋಣ ಅಂತೆ. ಬಂತು ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.